ಸೆಲೆಬ್ರೇಷನ್ ಹಾಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯುವರ್ ನಂದಿನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ನಿಮಗೇನಾದರೂ ಕುಕ್ಕಿಂಗ್, ಟ್ರಾವೆಲಿಂಗ್, ಲೈಫ್ ಸ್ಟೈಲ್ ಹಾಗೆ ಸ್ಕಿನ್ ಕೇರ್, ಮೇಕಪ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನನ್ನ ಚಾನಲಲ್ಲಿ ಇದೆಲ್ಲವೂ ಸಿಗುತ್ತೆ. ಸೊ ಇವತ್ತಿನ ವ್ಲಾಗು ನ್ಯೂ ಇಯರ್ ವ್ಲಾಗ್ ಆಗಿದೆ. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನಿಮ್ಮ 2025 ನೀವೇನೇನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರು ಅದಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸತಿ ಈ ಒಂದು 2026 ನಿಮ್ಮೆಲ್ಲ ಒಂದು ಕನಸುಗಳು ನನಸಾಗಲಿ. 25 ನಾನು ಅಂದ್ಕೊಂಡಿರೋ ಪ್ರಕಾರ ನನ್ನ ಲೈಫಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಅದನ್ನೆಲ್ಲ ಮಾಡೋಕ್ಕಾಗಿಲ್ಲ. ಸೊ ನಾನು ಅಂದ್ಕೊಳ್ತೀನಿ ಈ ಒಂದು ವರ್ಷನ ನಾನು ಚಾಲೆಂಜಿಂಗಾಗಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ 2026 ನಾನು ಒಂದೊಂದಷ್ಟು ಕೆಲಸಗಳನ್ನ ಮಾಡಬೇಕಿದೆ. ಹಾಗಾಗಿ ನಾನು ಅದನ್ನೆಲ್ಲ ಮಾಡ್ತೀನಿ. ಅದೊಂದು ಕೆಲಸ ಮಾಡಬೇಕಾದಾಗೂ ನಾನು ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡೇನೋ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊತಾ ಹೋಗ್ತೀನಿ. ಸೊ ಅದರಲ್ಲಿ ನನ್ನ ಒಂದು ಜರ್ನಿ ಬಂದ್ಬಿಟ್ಟು ಯೂಟ್ಯೂಬು ಕೂಡ. ಸೊ ಯೂಟ್ಯೂಬಲ್ಲಿ ನಾನು ಅಚೀವ್ ಮಾಡಬೇಕಾಗಿರೋದು ತುಂಬಾ ಇದೆ. ಜಸ್ಟ್ ನಾನು ಇನ್ನೂ ಈಗ ಒಂದು ಬೇಬಿ ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ. 2025 ನಾನು ಈ ಯೂಟ್ಯೂಬ್ ಜರ್ನಿಗೆ ಕಾಲಿಟ್ಟಾಗ ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಾಗಿರಲಿಲ್ಲ. ಸೊ ಗೊತ್ತಿಲ್ಲದೆ ಬರ್ತಾ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ನಮಗೂ ಈ ಥರ ಎಲ್ಲ ಓಹೋ ಈ ಥರನ ನನಗೂ ಅನ್ನಿಸ್ತು. ಹಾಗಾಗಿ 2026 ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಹೆಜ್ಜೆ ಹಿಂದೆ ಇಡೋ ಯೂಟ್ಯೂಬಲ್ಲಿ ತಿಳ್ಕೊಳ್ದಿರೋ ಅಂಥದ್ದು ನಾನು ಕರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಸೊ ಏನಾಗ್ತಿತ್ತು ಅಂದರೆ ನಾನು ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ. ಸೊ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವ ಟೈಮಲ್ಲಿ ಮಾಡಿದ್ರೆ ರೀಚ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ವರ್ಷದಿಂದ ನಾನು ಒಂದೊಳ್ಳೆ ಚಾಲೆಂಜಿಂಗಾಗಿ ತೊಗೊತಾ ಇದ್ದೀನಿ. ಸೊ ಮಂಡೇ, ಟ್ಯೂಸ್ಡೇ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ವೆಡ್ನೆಸ್ಡೇ ಫುಲ್ ರೆಸ್ಟ್, ಹಾಗೆ ಥರ್ಸ್ಡೇ ಲಾಂಗ್ ವಿಡಿಯೋ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಸಂಡೇ, ವೆಡ್ನೆಸ್ಡೇ ಫುಲ್ ರೆಸ್ಟ್. ಯಾಕಂದರೆ ನನಗೆ ಆ ಟೈಮಲ್ಲಿ ಅಟ್ಲೀಸ್ಟ್ ವೀಡಿಯೋ ಮಾಡೋಕ್ಕಾಗಲಿ ಅಂತ ಅಷ್ಟೇ. ಈ ಥರ ಒಂದು ಕನ್ಸಿಸ್ಟೆನ್ಸಿಯಾಗಿ ಈ ಥರ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು 2 ಮಂತ್ಸ್ ಮಾಡ್ತೀನಿ. ಫಸ್ಟು 2 ಮಂತ್ಸ್ ಏನಾದರೂ ನನಗೆ ಕ್ಲಿಕ್ ಆಯಿತು ಅಂತ ಅಂದರೆ ಸೊ ಡೆಫಿನೆಟ್ಲಿ ನಾನು ಇದಕ್ಕೆ ರೆಡಿ ಆಗಿದ್ದೀನಿ ಅಂತ. ಸೊ ಇದು ನನ್ನ 2026 ನನ್ನ ಮೊದಲನೇ ಚಾಲೆಂಜ್ ಆಗಿರುತ್ತೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಶಾಪಿಂಗ್ ಹೋಗಿ ಅಲ್ಲಿ ನಾವು ಒಂದೇ ಥರ ಡ್ರೆಸ್ನೆಲ್ಲ ತೊಗೊಂಡು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಒಂದೇ ಥರ ಡ್ರೆಸ್, ಇದು ಒಂದು ಚಾಲೆಂಜಿಂಗಾಗಿ ತೊಗೊಳ್ಳೋಣ. ಸೊ ಒಂದೇ ಥರ ಡ್ರೆಸ್ ತೊಗೊಳ್ಳೋ ಗಂಟನೂ ಬಿಡೋದಿಲ್ಲ. ಸೊ ಆಬ್ವಿಯಸ್ಲಿ ಸಿಗುತ್ತೆ. ಆದರೆ ನಮ್ಮ ಫ್ರೆಂಡ್ಸಲ್ಲಿ ನಮಗಿಂತ ಸ್ವಲ್ಪ ದೊಡ್ಡವರು ಇದ್ದಾರೆ, ನಮಗಿಂತ ಸ್ವಲ್ಪ ಚಿಕ್ಕವರು ಇದ್ದಾರೆ. ಹಾಗಾಗಿ ಅವರ ವಯಸ್ಸಿಗೆ ತಕ್ಕನಂಗೆ ನಮ್ಮ ಡ್ರೆಸ್ ಸೆಲೆಕ್ಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಕೂಡ ಹುಡುಕೆ ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಏನಾಗುತ್ತೆ ಗೊತ್ತಾ, ಇವಾಗ ಒಬ್ಬರು ತೊಗೊಂಡ್ರೆ ಅವ್ರಿಗಿಷ್ಟ ಆಗಲ್ಲ, ಇನ್ನೊಂದು ತೊಗೊಂಡ್ರೆ ಇವ್ರಿಗಿಷ್ಟ ಆಗಲ್ಲ. ಇವ್ರಿಗೆಲ್ಲ ಒಪ್ಪಿಸ್ಬಿಟ್ಟು ಒಂದೇ ಥರ ಡ್ರೆಸ್ ತೊಗೊಂಡು ಅದನ್ನು ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಹಾಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿದೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದರು. ನಾವು ಎಲ್ಲರೂ ಬೇಗ ರೆಡಿ ಆಗಿಬಿಟ್ಟು ಝುಡಿಯೋಗೆ ಹೋದ್ರಿ. ಝುಡಿಯೋದಲ್ಲಿ ನಾವು ಒಂದಷ್ಟು ಡ್ರೆಸ್ಗಳನ್ನ ನೋಡಿದ್ರೆ ಅದು ಎಲ್ಲ ವೆಸ್ಟರ್ನ್ ವೇರ್ದೇನೆ, ನಮಗೆ ಬೇಕಾಗಿರೋದು ವೆಸ್ಟರ್ನ್ ವೇರು. ಹಾಗಾಗಿ ನಾವು ಫಸ್ಟು ಹೋಗಿದ್ದು ಝುಡಿಯೋಗೆ. ಸೊ ಅಲ್ಲೆಲ್ಲ ಫುಲ್ಲು ಎಲ್ಲ ಸೈಜು ಸಿಗುತ್ತೆ, ಹಾಗೆ ಚೆನ್ನಾಗೂ ಇರುತ್ತೆ ಕ್ವಾಲಿಟಿನೂ ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋದ್ರಿ. ನೋಡಿ ನಮ್ಮ ಆಯುಷನ್ನು ಕೂಡ ಬಂದಿದ್ದಾಳೆ. ಸೊ ಅಲ್ಲಿ ಡ್ರೆಸ್ ಯಾರಿಗೂ ಇಷ್ಟ ಆಗಿಲ್ಲ. ಹಾಗಾಗಿ ಇಲ್ಲಿ ನೈಲ್ ಪಾಲಿಶು ಹಾಗೆ ಲಿಪ್ಸ್ಟಿಕ್ ಎಲ್ಲ ತೊಗೋತೀನಿ ಅಂತ ಅಂದರು. ಹಾಗಾಗಿ ನೈಲ್ ಪಾಲಿಶ್ ಎಲ್ಲ ನೋಡ್ತಾ ಇದ್ರಿ. ನಾವು ನೋಡೋಕೆ ಹೋಗಿದ್ದು ಡ್ರೆಸ್ನ, ಬಟ್ ಅಲ್ಲಿ ನೋಡಿದ್ದು ನಾವು ಕಾಸ್ಮೆಟಿಕ್ಸ್ನ ತೊಗೊಂಡ್ರಿ. ಕಾಜಲ್ ಮತ್ತು ಲಿಪ್ಸ್ಟಿಕ್ ಮತ್ತು ನೈಲ್ ಪಾಲಿಶ್ ಎಲ್ಲ ತೊಗೊಂಡ್ರಿ. ಹಾಗಾಗಿ ಡ್ರೆಸ್ನ ನೋಡೋಕೆ ಹೋಗಿಲ್ಲ. ಸೊ ಅಲ್ಲಿ ವೆಸ್ಟರ್ನ್ ವೇರು ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗಿಲ್ಲ. ಹಾಗೆ ಟಾಪ್ಗಳಿತ್ತು.
ಟಾಪ್ ಏನು ಅವ್ರಿಗೇನು ಅಷ್ಟು ಇಷ್ಟ ಆಗಿಲ್ಲ ಅಂತಂದು. ಸೊ ಅದಕ್ಕೋಸ್ಕರ ಹಾಗೆ ನಾವು ಅಲ್ಲೆಲ್ಲ ನಮ್ಗದು ಅಷ್ಟು ಸೆಟ್ ಆಗಿಲ್ಲ. ಹಾಗಾಗಿ ನಾವು ಅರುಣೋದಯಕ್ಕೆ ಹೋದ್ರಿ. ನಾವು ಹುಡುಕ್ತಾ ಇರೋ ಡ್ರೆಸ್ ಯಾವ ಥರದ್ದು ಅಂದರೆ, ಸೊ ನಮಗೂ ಸೂಟ್ ಆಗಬೇಕು, ಅವ್ರಿಗೂ ಸೂಟ್ ಆಗಬೇಕು, ಬಟ್ ಅವ್ರಿಗೂ ಕಂಫರ್ಟಬಲ್ ಆಗಿರಬೇಕು, ನಮಗೂ ಕಂಫರ್ಟಬಲ್ ಆಗಿರಬೇಕು, ಆ ಥರ ಒಂದು ಡ್ರೆಸ್ಗಳನ್ನ ನಾವು ಸರ್ಚ್ ಮಾಡ್ತಾ ಇದ್ರಿ. ಹಾಗಾಗಿ ಅರುಣೋದಯಕ್ಕೆ ಬಂದು ಅಲ್ಲಿ ಕಲೆಕ್ಷನ್ಸ್ಗಳನ್ನೆಲ್ಲ ಹಾಕಿದ್ರು ನೋಡ್ತಾ ಇದ್ರಿ ಯಾವ ಥರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋದ್ರಿ, ನೋಡೋಣ ಯಾವ ಥರ ಡ್ರೆಸ್ ಸಿಗುತ್ತೆ ಅಂತ. ಫಸ್ಟು ಟಾಪ್ ಫ್ಲೋರ್ಗೆ ಹೋದ್ರಿ. ಅಲ್ಲಿ ನಾವು ನೋಡಿರೋಂಥ ಡ್ರೆಸ್ ಸೆಟ್ಗಳಿತ್ತಲ್ಲಿ. ಸೊ ಚೂಡಿದಾರ ಮಾಮೂಲಿ ಆ ಥರ ಡ್ರೆಸ್ಗಳನ್ನ ನಾವು ಎನಿ ಟೈಮ್ ಹಾಕ್ತಾ ಇರ್ತೀವಿ, ಅದು ಯಾವಾಗಲೂ ಚೂಡಿದಾರನೇ ಹಾಕ್ತಾ ಇರ್ತೀವಿ, ಬೇಡ ಬೇರೆ ಥರ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ನಾವು ಗ್ರೌಂಡ್ ಫ್ಲೋರ್ಗೆ ಹೋದ್ರಿ. ಇಲ್ಲಿ ಮೇಲೆ ಇರೋವಂಥ ಕಲೆಕ್ಷನ್ಸ್ ಇಷ್ಟು. ಸೊ ಇಲ್ಲೆಲ್ಲ ಫುಲ್ ಗ್ರ್ಯಾಂಡ್ ಟಾಪ್ಗಳು ಮತ್ತು 1800 ಮೇಲಿತ್ತು. ನಮಗೆ ಇಷ್ಟ ಆಗಿರೋದು ಸೈಜ್ ಸಿಗ್ತಿರ್ಲಿಲ್ಲ, ಅಥವಾ ಸೈಜ್ ಸಿಗೋದು ನಮಗೆ ಇಷ್ಟ ಆಗ್ತಿರಲಿಲ್ಲ. ಸೊ ಈ ಥರನೇ ಆಗ್ತಿತ್ತು. ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಬೇಡ ಮತ್ತೆ ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಅಂತಂದ್ಬಿಟ್ಟು ಗ್ರೌಂಡ್ ಫ್ಲೋರ್ಗೆ ಹೋದ್ರಿ. ತಗೊಂಡಿದ್ದೀನಿ ನ್ಯೂ ಇಯರ್ ಪಾರ್ಟಿಗೆ. ಡ್ರೆಸ್ ಸೆಲೆಕ್ಷನ್ ಆಯಿತು. ಇವಾಗ ಸೈಜ್ ಬೇಕಿತ್ತು, ಹಾಗಾಗಿ ಸೈಜ್ಗಳನ್ನೆಲ್ಲ ತೆಗೆಸ್ತಾ ಇದ್ದೀವಿ 1 by 1. ಫೈನಲಿ ಎಲ್ಲರೂ ಒಪ್ಪಿಗೆಯಿಂದ ಒಂದೇ ಡ್ರೆಸ್ ಸೆಲೆಕ್ಟ್ ಮಾಡಿ 5 ಜನ ತಗೊಂಡು ಆಚೆ ಬಂದ್ವಿ. ಸೊ 101 ಬ್ಯಾಗ್ ಬೇಕು ಅಂತ ಅಂತಿದ್ರು. ಅಲ್ಲಿ ನನಗೆ ಗೊತ್ತಿರೋರಿದ್ರು, ಹಾಗಾಗಿ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ರಿ. ನೂರನ್ ಬ್ಯಾಗೆಲ್ಲ ತೊಗೊಂಡು ತುಂಬಾ ಹೊಟ್ಟೆ ಹಸಿವಾಗಿತ್ತು, ತುಂಬ ಓಡಾಡ್ಬಿಟ್ಟಿದ್ವಿ. ಹಾಗಾಗಿ ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಕವಿತಕ್ಕಂಗೆ ಪಾನಿಪುರಿನ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಬೇರೆ ಏನೂ ಬೇಡ, ಪಾನಿಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ರು. ಹಾಗಾಗಿ ಪಾನಿಪುರಿನೇ ತಿನ್ನೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಪಾನಿಪುರಿ ತಿಂತಾಯಿದ್ದೀವಿ. ಸೊ ಇದರಲ್ಲಿ ಫ್ಲೇವರ್ ವೈಸಸ್ ಕೊಡ್ತಾರೆ, ಒಂದೊಂದು ಪುದೀನ, ಒಂದು ಜಿಂಜಾರು, ಆಮೇಲೆ ಗಾರ್ಲಿಕ್ಕು, ಆಮೇಲೆ ರಾಜವಾಡಿ. ನನ್ನ ಫೇವ್ರೇಟ್ ಬಂದ್ಬಿಟ್ಟು ರಾಜವಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾವೆಲ್ಲರೂ ಯಾವ್ಯಾವ್ದು ಬೇಕೋ ಅದನ್ನೆಲ್ಲ ತಿಂದ್ರಿ. ಸೊ ಗೈಸ್ ಇವಾಗ ಅಷ್ಟೇ ಶಾಪಿಂಗ್ ಮುಗೀತು. ಸೊ ನಾವು 5 ಡ್ರೆಸ್ ತೊಗೊಬರಕ್ಕೆ ಹೋಗಿದ್ದು. ಸೊ ಎಷ್ಟೊಂದು ಹೋಗಿದ್ದೀವಿ ಅಂತಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಬರ್ತಾ ಪಾನಿಪುರಿನೂ ತಿನ್ಕೊಂಬಂದ್ವಿ. ಫೈನಲಿ ಸಿಕ್ಕಾಪಟ್ಟೆ ಹುಡುಕಿದ್ದೀವಿ. ಫಸ್ಟು ಜುಡಿಯೋಗೆ ಹೋದ್ರಿ. ಜುಡಿಯೋದಲ್ಲಿ ನಾವು ಬಟ್ಟೆ ನೋಡಿಲ್ಲ, ಹೂ ತೊಗೊಂಡಿದ್ದು, ಲಿಪ್ಸ್ಟಿಕ್ಕು, ಕಾಜಲ್ಲು ಬರೀ ಇದೇ ತೊಗೊಂಡಿದ್ದೀವಿ. ಅಷ್ಟು ಫೈನಲಿ ನಾವು ಬೇಡ ಅಂತ ವಾಪಸ್ ಹೋಗ್ಬೇಕಾದ್ರೆ ಲಾಸ್ಟ್ ಒಂದು ಬಟ್ಟೆ ಕಣ್ಣಿಗೆ ಬಿತ್ತು. ಸೊ ಆ ಒಂದು ಬಟ್ಟೆ ಎಲ್ರಿಗೂ ಅಡ್ಜಸ್ಟ್ ಆಯಿತು. ಲಾಸ್ಟಲ್ಲಿ ಅದನ್ನೇ ತೊಗೊಬಂದು. ಸೊ ಎಲ್ರಿಗೂ ಒಪ್ಪಿಗೆ ಆಯಿತು. ನಾನು ಆವಾಗಲೇ ಹೇಳ್ದಂಗೆ ಇದು ಚಾಲೆಂಜಿಂಗಾಗೆ ನಮ್ಮದು ಒಂದು ಡ್ರೆಸ್ ಸೆಲೆಕ್ಷನ್ ಆಗಿದ್ದು. ಯಾಕೆಂದರೆ ನಮಗಿಷ್ಟ ಆಗಿದ್ದು ಅವ್ರಿಗಿಷ್ಟ ಆಗ್ತಿರಲಿಲ್ಲ, ಅವ್ರಿಗಿಷ್ಟ ಆಗಿದ್ದು ನಮಗಿಷ್ಟ ಆಗ್ತಿರಲಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಫೈನಲ್ ನಾವು ಡ್ರೆಸ್ ತಂದು. ಸೊ ಯಾವ ಥರ ತೊಗೊಂಡ್ರಿ ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ. ಕೊಟ್ಟಿದ್ದಾರೆ, ಅಂದರೆ ಇದು ಸ್ಲೀವ್ಲೆಸ್ ಇದೆ. ಹಾಗಾಗಿ ಸ್ಲೀವ್ಲೆಸ್ ಇರೋದಕ್ಕೆ ಆದರೂ ಇದನ್ನು ಬೇಡ ಅಂತಿದ್ರು. ಸೊ ಹೆಂಗಾದರೂ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬಿಟ್ಟು ತೊಗೊಂಡಿದ್ದು. ಸೊ ಈ ಒಂದು ಬಟ್ಟೆಗೆ ಇದು ಒಂದು ಕೋಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ, ಒಂಥರ ಪ್ಯಾಟ್ರನ್ನು. ಹಾಗಾಗಿ ಇದೇ ಡ್ರೆಸ್ ಇರಲಿ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿ ತೊಗೊಂಡು ಬಂದಿದ್ದು. ಇದಕ್ಕೆ ಬಂದ್ಬಿಟ್ಟು ಪ್ರೈಸು 800 ಆಗಿದೆ. ಅದಕ್ಕೋಸ್ಕರ ಚಾಯ್ಸಿಗೆ ಬೆಸ್ಟ್ ಚಾಯ್ಸು ಅಂದರೆ ಫುಲ್ಲು ಕಲೆಕ್ಷನ್ಸ್ಗೆ ಇವಾಗ ಒಂದೇ ಥರ ಹಾಕೋಬೇಕು ಅಂತಂದರೆ ಬೆಸ್ಟ್ ಚಾಯ್ಸು ಅರುಣೋದಯ. ಅದಕ್ಕೆ ಅಲ್ಲಿ ಹೋಗಿದ್ರಿ. ಸೊ ಈಗ ನಾಳೆ ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ, ಅಲ್ಲಿಗೆ ಹೋಗಬೇಕು. ಇದು 2026 ಚಾಲೆಂಜ್ ಇಯರ್ 1ನೇ ತಾರೀಕು ಗುರುವಾರ ಬಿತ್ತಿರೋದ್ರಿಂದ. ಸೊ ನಾನು ಥರ್ಸ್ಡೇನೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ವಿಡಿಯೋನೇ ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಮತ್ತೆ ನಾಳಿನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ಓಕೆನಾ. ಇದು ನೆಕ್ಸ್ಟ್ ಡೇ ವ್ಲಾಗು. ಈ ಒಂದು ವಿಡಿಯೋ 31 ಡಿಸೆಂಬರ್ 2025 ದಿನದ್ದು. ಸೊ ಎಲ್ಲರೂ ಕೂಡ ಹೊರಗಡೆಯಿಂದ ಪಾರ್ಸಲ್ ತಂದು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಬಟ್ ಯಾಕೋ ಎಲ್ಲರೂ ಮನಸ್ಸು ಚೇಂಜ್ ಮಾಡಿ ಮನೆಯಲ್ಲೇ ಸ್ವಲ್ಪ ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು
ಮಾಡ್ತಾ ಇದ್ದೀವಿ. ಸೊ ಮೇಲ್ಗಡೆ ಒಂದು ಪುಟಾಣಿ ಒಲೆ ಹಾಕೊಂಡಿದ್ದೀವಿ. ಏನೇ ಹೇಳಿ ಒಲೆಯಲ್ಲಿ ಅಡುಗೆ ಮಾಡೋದೇ ಸಖತ್ ಟೇಸ್ಟು. ಸಿಲಿಂಡರ್ ಎಲ್ಲ ಮೇಲ್ಗಡೆ ತೊಗೊಂಡು ಹೋಗ್ಬೋದಾಗಿತ್ತು, ಬಟ್ ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಯಾರೂ ತೊಗೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಮೇಲೆ ಒಂದು ಪುಟಾಣಿ ಒಲೆ ಎಲ್ಲ ಹಾಕ್ಕೊಂಡು ಅಲ್ಲೇ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡೋಗಿ ಅಲ್ಲೇ ಎಲ್ಲ ಮಾಡ್ತಾ ಇರೋದು. ನಾನು ಈ ಕಡೆ ಲೈಟಿಂಗ್ ಎಲ್ಲ ಹಾಕ್ತಾಯಿದ್ದೆ. ಲೈಟಿಂಗ್ ಎಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಲ್ಪ್ ಎಲ್ಲ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ತಿತ್ತು. ಮತ್ತು ಕವಿತಕ್ಕ ಹೋಗಿ ಟ್ಯೂಬ್ಲೈಟ್ ಎಲ್ಲ ತಂದು ಅಲ್ಲೆಲ್ಲ ಫಿಕ್ಸ್ ಮಾಡಿ ಹಾಕಿತ್ತಾಯಿತು. ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಕೆಲಸಗಳಿತ್ತು, ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಹೊರಗಡೆ ಹೋಗಬೇಕಾಗಿತ್ತು ಕೇಕ್ ಎಲ್ಲ ತೊಗೊಬರೋದಕ್ಕೆ. ಹೇಳಿ ಮುಂದಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಒಂದೊಂದು ಕೆಲಸದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಇವರೇ ಜಾಸ್ತಿ ಕೆಲಸ ಮಾಡಿದ್ರು. ಹಾಗೆ ಅಡುಗೆ ಕೂಡ ರೆಡಿಯಾಗಿತ್ತು. ಮಕ್ಳುಗಳೆಲ್ಲ ಬಂದಮೇಲೆ ಅವ್ರಿಗೆಲ್ಲರಿಗೂ ಫಸ್ಟ್ ಊಟ ಕೊಟ್ಟು ನೆಕ್ಸ್ಟು ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಮಕ್ಳುಗಳಿಗೆ ಊಟ ಕೊಟ್ಟಿದ್ದೀವಿ. ಊಟ ಎಲ್ಲ ಮಾಡಿಬಿಟ್ಟು ಅವರು ತುಂಬಾ ಖುಷಿಪಟ್ಟರು. ಕಬಾಬು, ಬಿರಿಯಾನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವಿಲ್ಲಿ ಅಡುಗೆ ಮಾಡೋದಕ್ಕಿಂತ ಒಟ್ಟಿಗೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಅಡುಗೆನ ನಾವು ಇಸ್ಕೊಂಡಿದ್ದು. ಇಲ್ಲಾಂದರೆ ಹೊರಗಡೆಯಿಂದ ತಂದು ಮಾಡಿಬಿಡ್ತಿದ್ವಿ. ಈಗಾಗಲೇ ನಾವು ಊಟ ಮಾಡಿ ತಿಂದು ಕೆಳಗಡೆ ಹೋಗೋ ಅಷ್ಟೊತ್ತಿಗೆ 10 ಗಂಟೆ ಆಗಿಬಿಟ್ಟಿತ್ತು. ಬೇಗ ರೆಡಿಯಾಗಿ ಮೇಲ್ಗಡೆ ಬರಬೇಕಾಗಿತ್ತು. ಅದರಲ್ಲೂ ನಾವು ಊಟ ಮಾಡ್ತಿದ್ರೆ ಮಕ್ಳುಗಳು ಚೆನ್ನಾಗಿ ಸಕ್ಕದಾಗಿ ಡ್ಯಾನ್ಸ್ ಆಡಿ ನಮಗೆ ಒಂಥರ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು. ಒಬ್ಬೊಬ್ರು ಒಂದೊಂದು ಥರ ಡ್ಯಾನ್ಸು ಚೆನ್ನಾಗಿ ಆಡ್ತಿದ್ರು. ಸೊ ನಾವು ಕೂಡ ಪಟ್ಟಂತ ಹೋಗಿ ತಟ್ಟಂತ ರೆಡಿ ಆದ್ರಿ. ಸೊ ನಮ್ಮ ಒಂದು ಡ್ರೆಸ್ ಎಲ್ಲ ಒಂದೇ ಥರ ಆಗಿರೋದ್ರಿಂದ ಎಲ್ಲ ಫುಲ್ಲು ಒಂದೇ ಥರ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ನ್ಯೂ ಇಯರ್ ಪಾರ್ಟಿ. ಕೇಕ್ ಕಟ್ ಮಾಡಿದ್ದೆಲ್ಲ ಆಯಿತು. ಕೇಕೆಲ್ಲ ತಿಂದು ಹಾಗೆ ಜ್ಯೂಸೆಲ್ಲ ಕುಡಿದು ನಾವು ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿದ್ರಿ. ಸೊ ಗಾಯ್ಸ್,
ಇವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು, ಸಿಕ್ಕಾಪಟ್ಟೆ ಕಾಲು ನೋವ್ತಿದೆ ಡ್ಯಾನ್ಸಲ್ಲಿ ಆಡಿದ್ದಕ್ಕೆ, ಹಾಗೆ ಕೆಳಗಡೆ ಮೇಲೆ ಓಡಾಡಿದ್ದಕ್ಕೂ ಸ್ವಲ್ಪ ಕಾಲು ನೋವ್ತಿದೆ. ಸೊ ಎಲ್ಲರೂ ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ರಿ ಎಲ್ಲರೂ. ಸೊ ನ್ಯೂ ಇಯರ್ ಇದು ಒಂಥರ 2026 ನ್ಯೂ ಇಯರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಿಮ್ಮೆಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲರಿಗೂ ನೀವು ಅಂದ್ಕೊಂಡಿದ್ದೆಲ್ಲ ಸಿಗಲಿ, ಆದಷ್ಟು ಬೇಗ ಆಗಲಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ಮುಂದೆ ಬರ್ತಾ ಇರ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬರ್ತಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ನಂದಿ, ನನಗಿರೋದೆಲ್ಲ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್. ಸೊ ಅದಕ್ಕಿಂತ ಮುಂಚೆ ನನ್ನ ಡ್ರೆಸ್ ಈ ಥರ ಕಾಣಿಸ್ತಾ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.